ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರದಲ್ಲಿ ನಾಯಿಗಳ ಉಪಟಳ ಹೆಚ್ಚಾಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇಲ್ಲಿನ ಪುಟ್ಟ ಮಕ್ಕಳು ವಯೋವೃದ್ಧರು ಭಯದಲ್ಲಿ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆ ಒಂದೇ ದಿವಸ ಧರ್ಮಪ್ರಕಾಶ್ ಬಡಾವಣೆಯಲ್ಲಿ 3 ಮಕ್ಕಳಿಗೆ ನಾಯಿಗಳು ಕಚ್ಚಿವೆ. ಇನ್ನು ಮನೆ ಮುಂದೆ ಆಟ ಆಡುತ್ತಿದ್ದ ಮಕ್ಕಳ ಮೇಲೆ ನಾಯಿಗಳು ಬಿದ್ದು ಕಚ್ಚಿದ ಪರಿಣಾಮ ಮಕ್ಕಳಿಗೆ ಗಂಭೀರ ಗಾಯಗಳಾಗಿವೆ. ನಗರದ ತುಂಬಾ ಎಲ್ಲೆಂದರಲ್ಲೇ ಸಾರ್ವಜನಿಕರಿಗೆ ನಾಯಿಗಳು ಕಚ್ಚಿ ಜನರಿಗೆ ಹೊರಬಾರದಂತೆ ಮಾಡುತ್ತಿವೆ. ಪುಟ್ಟ ಮಕ್ಕಳಂತೂ ನಾಯಿಗಳ ಭಯದಲ್ಲಿಯೇ ಆಟ ಆಡುವ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಇನ್ನು ಇದಕ್ಕೆಲ್ಲ ಕಡಿವಾಣ ಯಾವಾಗ ಅಂತ ಬಸವಕಲ್ಯಾಣ ನಗರದ ಸಾರ್ವಜನಿಕರ ಯಕ್ಷ ಪ್ರಶ್ನೆಯಾಗಿದೆ. ಶಾಲೆಗೆ ಹೋಗುವ ಮಕ್ಕಳಿಗೆ ಮತ್ತು ಕೆಲಸದ ನಿಮಿತ್ತ ಓಡಾಡುವ ವಯೋವೃದ್ಧರಿಗೆ ನಾಯಿಗಳು ಕಚ್ಚುತ್ತಿದ್ದು ಸಾರ್ವಜನಿಕರು ಜೀವ ಭಯದಲ್ಲಿ ಓಡಾಡ್ತಿದ್ದಾರೆ. ಹೀಗಾಗಿ ಮುಂದಿನ ಸೋಮವಾರದೊಳಗೆ ನಾಯಿಗಳನ್ನ ಸ್ಥಳಾಂತರ ಮಾಡಬೇಕು, ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡಲಾಗುವುದೆಂದು ಇಲ್ಲಿನ ಸಾರ್ವಜನಿಕರು ಆಕ್ರೋಶಕ್ಕೆ ವ್ಯಕ್ತಪಡಿಸಿದ್ದಾರೆ. ಸರ್ ನಿನ್ನೆ ಏನಾಗಿತ್ತು ಸರ್? ಎಷ್ಟು ಮಕ್ಕಳಿಗೆ ನಾಯಿ ಕಚ್ಚಿದ್ರಿ? ನಿನ್ನ ನೋಡ್ರಿ ಮಧ್ಯಾಹ್ನ 12 ಗಂಟೆಗೆ ಏನಪ್ಪ ಅಂದ್ರೆ ಮಕ್ಕಳು ಆಡ್ಕೋತ ಕುಂತೀವಿ. ಆಡ್ಕೋತ ಕುಂತಾಗ ಏನಪ್ಪ ಅಂದ್ರೆ ಅವು ಸಲ್ವಿನ ನಾಯಿ ಅವ್ರದ್ದು ಮತ್ತು ಬೀದಿ ನಾಯಿಗಳು ಏಕಾಏಕಿ ಬಂದೇನಪ್ಪ ಅಂದ್ರೆ ಮಕ್ಕಳ ಮೈ ಮೇಲೆ ಬಿದ್ದು ದಡ ಬಂದೇನಪ್ಪ ಅಂದ್ರೆ ಮಾರಿ ಕಚ್ಚವ, ಕೈ ಕಚ್ಚವ, ಹೊಟ್ಟೆ ಕಚ್ಚವ, ತಲೆ ಕಚ್ಚವ. ನಗರಸಭೆದವ್ರು ಏನು ಮಾಡಿದ್ರು, ಇದಕ್ಕಿಂತ ಮುಂಚೆ ಪೈಲೆ ಏನಪ್ಪ ಅಂದ್ರೆ 1-2 ತಿಂಗಳ ಪೈಲೆ ಏನಪ್ಪ ಅಂದ್ರೆ ಎಷ್ಟೋ 8 ಲಕ್ಷ ರೂಪಾಯಿ ಏನಪ್ಪ ಅಂದ್ರೆ ನಾಯಿಗಳು ಸಲ ಇಟ್ಟಿರಂತ. ನಾಯಿಗಳು ಏನಪ್ಪ ಅಂದ್ರೆ ಥೋಡೆ ಬತ್ ಹಿಡ್ಕೊಂಡು ಒಯ್ದ್ರು. ನಾಯಿಗಳು ಹಿಡ್ಕೊಂಡು ಒಯ್ದೇನಪ್ಪ ಅಂದ್ರೆ ಒಯ್ದು ಬಿಟ್ರು ಮತ್ತೆ ನಾಯಿಗಳು ತಂದು ಬಂದವೆ. ಇವರು ಇಟ್ಟಿಂದ ರೊಕ್ಕ ಏನಪ್ಪ ಅಂದ್ರೆ ಏನು ಅದಕ್ಕೇನು ಖರ್ಚು ಮಾಡ್ಯಾರೋ ಏನು ಲೂಟಿ ಮಾಡ್ಯಾರೋ ಯಾರಿಗೆ ಗೊತ್ತಿಲ್ಲ. ಇಲ್ಲಿನ ಸ್ಥಳೀಯ ಶಾಸಕರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರು ಇವರೇನಪ್ಪ ಅಂದ್ರೆ ಕೂಡಲೇ ಸಂಬಂಧಪಟ್ಟ ನಗರಸಭೆ ಆಯುಕ್ತರಿಗೇನಪ್ಪ ಕರೆದೇನಪ್ಪ ಗಲ್ಲಿಯಲ್ಲಿ ಇರ್ತಕ್ಕಂಥ ನಾಯಿಗಳೇನಪ್ಪ ಅಂದ್ರೆ ಬೇರೆ ಕಡೆ ಒಯ್ದು ಸ್ಥಳಾಂತರ ಮಾಡ್ಬೇಕು. ನಾವೇನು ನಾಯಿಗಳಿಗೆ ಕೊಲ್ಲಂತ ಹೇಳತ್ತಿಲ್ಲ. ನಾಯಿಗಳೇನಪ್ಪ ಅಂದ್ರೆ ಬೀದಿ ನಾಯಿ, ಸಲ್ವಿನ ನಾಯಿ ಅವಕ್ಕೆ ಅಡ್ಡಕ್ಕೆ ಕೂಡ ಜಗಳ ಆಡೇನಪ್ಪ ಅಂದ್ರೆ ಜನರಿಗೆ ಏನಪ್ಪ ಅಂದ್ರೆ ಮೈ ಮೇಲೆ ಬಿದ್ದು ಕಚ್ಲತ್ತವ. ಇದು ಭಾಳಷ್ಟು ಹಾನಿ ಇದೆ. ಯಾಕಂದ್ರೆ ನಾಳೆಗೆ ಸಣ್ಣ ಮಕ್ಕಳು ಸ್ಕೂಲ್ಗೆ ಹೋಯ್ತಾವ, ವಯಸ್ಸಾದವ್ರು ಭೀ ಯಾಕಂದ್ರೆ ಬಾಜಾರ್ ಕದ ಹೋಯ್ತಾರ. ಅವ್ರಿಗೆ ಹಿಂಬಳಿ ಹತ್ತಿ ಏನಪ್ಪ ಅಂದ್ರೆ ಕಚ್ಲತ್ತವ. ಜಗಿ ಏನಪ್ಪ ಅಂದ್ರೆ ಇವು ಮಾಂಸದ ಅಂಗಡಿ ಹಾಕ್ಯಾರ. ಈ ಮಾಂಸದ ಅಂಗಡಿಗಳು ಏನಪ್ಪ ಅಂದ್ರೆ ಬೇರೆ ಕಡೆ ಎಲ್ಲರ ತೆಗೆದು ಹಾಕ್ಬೇಕು. ಬೇರೆ ಕಡೆ ಹಾಕ್ಯಪ್ಪ ಗಲ್ಲಿ ಹೋದಾಗೆಲ್ಲ ಮಸ್ಜಿದ್ ಬಲ್ಲಿ ಅಲ್ಲಿ ಇಲ್ಲಿ ಮಾಂಸದ ಅಂಗಡಿ ಹಾಕ್ಯಾರ. ಆ ಮಾಂಸದ ಅಂಗಡಿ ತಿನ್ನೋಗೆಲ್ಲ ಯಾರೋ ಹೋಯ್ತಾ ಬರ್ತದ್ರ ಅವು ಹಿಂಗೆ ಆ ಮಾಂಸ ಹಿಂಗೆ ರೋಡ್ ಮೇಲೆ ಬಿಟ್ಟು ಹಾಕಿದ್ರೆ ಯಾರೋ ಹೋದ್ರದಪ್ಪ ನಾಯಿಗಳು ಕಚ್ ಅಂತ ಹೇಳ್ತಾವೆ, ಕಚ್ಲತ್ತಾವ. ಮೇನ್ ಮಾಂಸ ಅಂಗಡಿಗಳು ತೆಗೆದು ಹಾಕಂತೇಳಿ ಬೇರೆ ಕಡೆ ಎಲ್ಲರ ಹಾಕ್ರಿ. ಮೇನ್ ಮಾಂಸ ಅಂಗಡಿ ಕಡೆಯಿಂದ ಏನಪ್ಪ ದನಗಳು ಮಾಂಸ ತಿಂದೇನಪ್ಪ ಅಂದ್ರೆ ಸೊಕ್ಕ ಹೋಗಿ ಏನಪ್ಪ ಅಂದ್ರೆ ಮೈಗಳಿಗೆ ಮಂದಿಗೆ ಮಕ್ಕಳಿಗೆ ಶಾಲೆಗೆ ಹೋಗೋ ಮಕ್ಕಳಿಗೆಲ್ಲಪ್ಪ ಅಂದ್ರೆ ಭಾಳ ಕಚ್ಚಿ ಇದು ಹಾನಿಕಾರ ಆಗ್ಲತ್ತದ. ಕೂಡಲೇ ನಾಯಿ ಪರವಳಿಗೆ ಬಾರ ಬೆಳಕ್ ಹಚ್ಚದ ನೋಡ್ರಿ. ಹೆಂಗ ಬಾರ ಬೆಳಕ್ ಮನೆ ಮುಂದೆ ಬಂದ್ ಕಚ್ಚ, ಮನೆ ಮುಂದ್ ಕೂಸ್ಗಳು ಆಡತಿ ಇಲ್ಲೇ ಬಂದ್ ಕಚ್ಚದ. ಯಾರು ಪರಗಳಿಗಿಲ್ಲ ಮನೆ ಮೇಲೆ ಕಚ್ಚದ, ಒಂದ್ ಪಾರ ಅವ್ರ ಮನೆ ಮೇಲೆ ಕಚ್ಚದ. ಅವ್ ನಾಯಿಗಳು ಯಾರ್ದವ? ಅವ್ ನಾಯಿಗಳು ಒಬ್ಬರು ಸರಿಯಾರ ಅವ್ರ ಮನೆಗೆ ಹೋಗಿ ತೋರಿಸ್ತಾರ. ಅವ್ರು ಬರ್ರಿ ಮನಿ ಎಲ್ಲದ? ಇಲ್ಲ ಆಗಪುರ್ ಕಟ್ಟಿ ಬರದ ಮನಿ. ಹಿಂಗ ಪರಗುಳಿ ಮಕ್ಳು ಗಾಯ ಆಗ್ಯದೇನು? ದಿಗರಿಗೆ ಗಾಯ ಆಗ್ಯದ್ರಿ. ಒಂದ್ ಪಾರನ ಒಳ್ಳೆ ಆಗಿದಾರ, ಟಾಟಿ ಬಿದ್ದಾವ. ನಮ್ ಪಾರಿಗೆ 2-3 ಟಾಟಿ ಬಿದ್ದಾವ. ಡಿಗರಿ ಕಚ್ಚದ ನಾಯಿಗಳು ಒಯ್ರಿ. ಮತ್ತ ನಾಳೆಗೆ ಏನ್ರ ಆಯ್ತಂದ್ರ ಮತ್ ನಮ್ದು ಭೀ ಫುಲ್ ಏನದ್ರ ಅವ್ರ ಮನಿಗೆ ಹೋಗಿ ಕುಡಿಯೋರು ನಾಳೆಗೆ ಹೋಗಿ. ನಾಳೆ ಮುನ್ಸಿಪಾಲ್ಟಿದವ್ರಿಗೆ ಬರ್ಬೇಕು. ನಾಯಿಗಳು ಒಯ್ಬೇಕು. ಎಲ್ಲ ಒಂದ್ ಬಿ ನಾಯಿ ಇಕ್ಕಬಾರ್ದು. ಇಲ್ಲಿ ಒಂದ್ ಬಿನೇ ಇಕ್ಕಬಾರ್ದು. ನಮ್ ಗಲ್ಲೆಗೆ ನಾಯಿ ಬೇಡ. ಬೆಕ್ಕಿಗೆ ಹರಿದು ಒಳ್ಳೆ 2-3 ಬೆಕ್ಕಿಗೆ ಹರಿದು ನಮ್ಮ ಕೂಸ್ಗಳಿಗೆ ಹರಿತೀವಿ. ಏನ್ ಮಾಡೋದಿತ್ತು ಇವತ್ತು? ಯಾರು ಬಿ ಅಂತ ಅಂಡ ಕೊಡಲ್ಲ. ನಮಗ್ ಬರ್ತಾರ, ಹೇಳ್ತಾರ, ಹೋಯ್ತಾರ. ಯಾರು ಏನ್ ಮಾಡ್ತಾರ? ನಮ್ಮ ಅಪ್ಪ ನುಗ್ಸನ್ ಮನಿತನ ಬಂದ್ ಕಚ್ಚವು ನಾಯಿಗಳು. ನಮ್ಮ ಮಕ್ಕಳು ಹೊರಗೆ ಹೋಗಿಲ್ಲ, ಏನಿಲ್ಲ. ದೊಡ್ಡಗಿದ್ರ ಮಕ್ಕಳಿಗೆ ಬಂದ್ ಕಚ್ಚಾರ. ಏನ್ ಮಾಡ್ದ ಮಾಡೋ ನಾಯಿಗಳಿಗೆ.